ನಮಸ್ಕಾರ ಕನ್ನಡಿಗರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ರು ಹೆಂಗಿದ್ದೀರಪ್ಪ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಏನಪ್ಪ ಒಂದು ಪ್ಲಾನ್ ಅಂದ್ರೆ, ಇವಾಗ ಕಳೆದ ಒಂದು ತಿಂಗಳಿಂದ ಅತಿ ಹೆಚ್ಚಾಗಿ ಮಳೆ ಬೀಳ್ತಿರುವಂತ ಕಾರಣ ಯಾವುದೇ ಒಂದು ಪ್ಲೇಸ್ಗೆ ಹೋಗಕ್ ಆಗ್ತಿಲ್ಲ. ಯಾಕಂದ್ರೆ ಇವಾಗ ಆ ಪ್ಲೇಸ್ ಹೋಗಿರ್ತೀವಿ ಅನ್ಕೊಳ್ಳಿ, ಅಲ್ಲಿ ಹೋದಾಗ ಅತಿ ಹೆಚ್ಚಾಗಿ ಮಳೆ ಬೀಳ್ತಾ ಇದ್ರೆ ಆ ಪ್ಲೇಸ್ ನ ನೋಡಕ್ ಆಗಲ್ಲ. ಅದಕ್ಕೋಸ್ಕರ ಒಂದು ತಿಂಗಳು ರೆಸ್ಟ್ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಇವಾಗ ಹಳೆ ವಿಡಿಯೋಗಳಿದ್ವಲ್ಲ, ಈ ಕೇದಾರ್ನಾಥ್ ಸೀರೀಸ್ ಎಲ್ಲ, ಅದ್ರ ವಿಡಿಯೋಗಳಿಗೆ ಅತಿ ಹೆಚ್ಚಾಗಿ ಕಮೆಂಟ್ಗಳನ್ನ ಮಾಡ್ತಾ ಇದ್ದೀರಾ. ಅದ್ರ ಬಜೆಟ್ ಆಗಿರ್ಬೋದು, ಇವಾಗ ಬಜೆಟ್ ಅಲ್ಲಿ ಟ್ರಾವೆಲ್ ಮಾಡುವಂತ ಟ್ರಾವೆಲರ್ಸ್ ಬಜೆಟ್ ಫ್ರೆಂಡ್ಲಿ ಕ್ವಶನ್ಗಳನ್ನ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಬಜೆಟ್ ಆಗಿರ್ಬೋದು, ಮತ್ತೆ ಈ ಹೆಲಿಕಾಪ್ಟರ್ ಡೀಟೇಲ್ಸ್ ಆಗಿರ್ಬೋದು, ಮತ್ತೆ ಈ ರಿಜಿಸ್ಟ್ರೇಷನ್ ಬಗ್ಗೆ ಹೋಟ್ಲು ಡೀಟೇಲ್ಸ್ಗಳನ್ನ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅವ್ರಿಗೆ ಹೋಗೋಕೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ತಪ್ಪದೆ ಮಿಸ್ ಮಾಡದೆ ಫುಲ್ ವಿಡಿಯೋ ನೋಡಿ, ಅರ್ಥ ಆಗುತ್ತೆ. ಇವಾಗ ಮೊದಲನೇದಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ರು ಕೇಳಿರುವಂತ ಒಂದು ಕ್ವಶನ್ಗೆ ಆನ್ಸರ್ ಮಾಡೋಣ. ಅವರು ಕೇಳಿದ್ರು 10,000 ರೂಪಾಯಿ ಒಳಗೆ ಕೇದಾರ್ನಾಥ್ಗೆ ಹೋಗಿ ಬರ್ಬೋದಾ ಅಂತ. ಮತ್ತೆ ಈ ಟ್ರಾವೆಲ್ ಪ್ಯಾಕೇಜ್ ಅವರೆಲ್ಲ 15,000 16,000ಕ್ಕೆಲ್ಲ ಟ್ರಿಪ್ ಪ್ಲಾನ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಇವೆಲ್ಲ ಸಾಧ್ಯನಾ ಅಂತ ಒಂದು ಕ್ವಶನ್ ಕೇಳಿದ್ರು. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ 10,000 ರೂಪಾಯಿ ಹೋಗಕ್ ಆಗಲ್ಲ ಗುರು, ಹೆವಿ ಕಷ್ಟ ಐತೆ 10,000 ರೂಪಾಯಿಲಿ. ಯಾಕಂದ್ರೆ ಹೋಗ್ತೀರಾ ರೋಡಲ್ಲೆಲ್ಲ ಮಲ್ಗಿ ಎದ್ ಬರೋ ಅಂತ ಕರ್ಮ ಬೇಡ. ದೇವಸ್ಥಾನಕ್ಕೆ ಹೋಗ್ತೀರಾ ಅಂದ್ಮೇಲೆ ನೀಟಾಗಿ ಹೋಗಿ ನೀಟಾಗಿ ಬರೋ ತರ ಇರಬೇಕು. ಇವಾಗ ಅಲ್ಲೆಲ್ಲ ವೆದರ್ ಕಂಡೀಷನ್ ಚೇಂಜ್ ಆಗ್ಬಿಡುತ್ತೆ. ನೀವು ಗಮನಿಸ್ಬೋದಲ್ಲಿ, ಇಲ್ಲಿ ನಮ್ಗೆ ಯಾವ ರೀತಿ ತೊಂದರೆ ಆಯ್ತು ಅಂದ್ರೆ, ಇಲ್ಲಿ ನಮ್ ಕಡೆ ಎಲ್ಲ ಏನಪ್ಪಾ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಬೆಳಕಾಗುತ್ತೆ, ಸಂಜೆ 6 ಗಂಟೆ ಆದ್ರೆ ಕತ್ಲಾಗುತ್ತೆ. ಅಲ್ಲಿ ಹಂಗಲ್ಲ, ನೈಟು 8:00ವರೆಗೆ ಕತ್ಲಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಳಗಿನ ಜಾವ 4 ಗಂಟೆಗೆಲ್ಲ ಬೆಳಕಾಗ ಸ್ಟಾರ್ಟ್ ಆಗುತ್ತೆ. ಅದು ಹೆವಿ ತೊಂದರೆ ಆಗಿತ್ತು ನನಗಂತೂ. ಆಮೇಲೆ 10,000 ರೂಪಾಯಿ ಕೇಳಿದ್ರಲ್ಲ, 10,000 ರೂಪಾಯಿ ಹೋಗಕ್ ಆಗದೇ ಇಲ್ಲ ಗುರು, ನಾನೇ ಹೇಳ್ಬಿಡ್ತೀನಿ. ಯಾರ್ಯಾರು ಯೂಟ್ಯೂಬರ್ಸ್ ಎಲ್ಲ ಹಾಕಿರ್ತಾರಲ್ಲೋ ಅವರೆಲ್ಲ ರೋಡಲ್ಲೇ ಮಲಗಿ ಹೋಗಿರ್ಬೇಕೇನೋ ಅಷ್ಟೇ. ಆದ್ರೆ 10,000 ರೂಪಾಯಿ ಹೋಗಕ್ ಆಗದೇ ಇಲ್ಲ. ಯಾಕಂದ್ರೆ ಇವಾಗ ಅಲ್ಲೂ ಅಷ್ಟೇ, ಅಲ್ಲಿ ಜನ ಹೋಗೋದು 6 ತಿಂಗಳು ಮಾತ್ರ. ಅದಕ್ಕೋಸ್ಕರ ರೂಮ್ ರೆಂಟ್ ಹೆವಿ ರೈಟ್ ಇರುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಊಟನೂ ಅಷ್ಟೇ, ಊಟನೂ ಹೆವಿ ರೈಟ್ ಇರುತ್ತೆ. ಊಟನೂ ಕಮ್ಮಿ ರೇಟ್ಗೆ ಯಾರು ಕೊಡಲ್ಲ. ಇವಾಗ ನಾರ್ಮಲ್ ಆಗಿ ತಿಂತೀನ ಅಂದ್ರೆ ದಿನಕ್ಕೆ 2 ಟೈಮ್ ತಿನ್ಬೇಕು ಅಂದ್ರೆ 200 - 300 ರೂಪಾಯಿ ಬೇಕು. ನೀವೇ ಲೆಕ್ಕ ಹಾಕೊಳ್ಳಿ, ದಿನಕ್ಕೆ 300 ರೂಪಾಯಿ ಅಂದ್ರೆ ನೀವು ಆ ದೇವಸ್ಥಾನ ಹತ್ರಕ್ಕೆ ಹೋಗಕ್ಕೆ 5 ದಿನದಿಂದ 6 ದಿನ ಬೇಕು. ನೀವೇ ಲೆಕ್ಕ ಹಾಕೊಳ್ಳಿ, ದಿನಕ್ಕೆ 300 ರೂಪಾಯಿ ತಿಂತೀರಾ ಅಂದ್ರು 300 ರೂಪಾಯಿ ಬೇಡ, 200 ರೂಪಾಯಿ ಅಂತಾನೆ ತಗೊಳ್ಳಿ. ಅಲ್ಲಿಗೆ ಎಷ್ಟಾಯ್ತು? ಹೋಗಕ್ಕೆ 6 ದಿನ ಅಂದ್ರೆ ಬರಕ್ಕೆ 6 ದಿನ ಬೇಕು. ದಿನಕ್ಕೆ 200 ರೂಪಾಯಿ ಅಂದ್ರೆ 6 ದಿನಕ್ಕೆ 1,200 ರೂಪಾಯಿ, ಬರಕ್ಕೆ 2,400 ರೂಪಾಯಿ. ಈ ಕಡೆಯಿಂದ ಟ್ರೈನ್ ಟಿಕೆಟ್ ಬಂದು ಒಂದ್ ಸೈಡ್ಗೆ 1,160 ರೂಪಾಯಿ. 1,160 × 2 ಮಾಡಿದ್ರು 2,260. ಊಟಕ್ಕೊಂದು 2,400, ಇದಕ್ಕೊಂದು 2,200. ಅಲ್ಲಿಂದ ಟ್ಯಾಕ್ಸಿ ಕೊಡ್ಬೇಕು, ಬಸ್ಸಲ್ಲಿ ಹೋಗ್ಬೇಕು, ಜೀಪಲ್ಲಿ ಹೋಗ್ಬೇಕು, ಎಲ್ಲ ಸೇರಿದ್ರು ಒಂದು 15,000 ಬೇಕೇ ಬೇಕು ಮ್ಯಾಕ್ಸಿಮಮ್ ಅಂದ್ರೆ. ಮತ್ತೆ ಈ ರೂಮ್ ರೆಂಟ್ ಬಿಟ್ಬಿಟ್ಟಿದ್ದೀವಿ, ರೂಮ್ ರೆಂಟ್ ಸೇರಿಸ್ಕೊಂಡ್ರೆ ಇನ್ನೂ ಜಾಸ್ತಿ ಆಗೋಗುತ್ತೆ. ನಾನ್ ನಿಮ್ಗೆ ಏನಪ್ಪ ಹೇಳೋದು ಅಂದ್ರೆ, ಈ ಟ್ರಾವೆಲ್ ಪ್ಯಾಕೇಜ್ ಅಂತ ಇರುತ್ತಲ್ವಾ, ಅವ್ರಿಗೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ. 15,000 16,000 ಅವರು ಈಸಿಯಾಗಿ ಪ್ಲಾನ್ ಮಾಡ್ಕೊಡ್ತಾರೆ. ಅವ್ರು ಏನಪ್ಪ ಮಾಡ್ತಾರೆ ಅಂದ್ರೆ, ಇವಾಗ ಒಂದು ರೂಮ್ ಅಂತ ತಗೊಂಡ್ರೆ ಅದು ಶೇರಿಂಗ್ ಇರುತ್ತೆ. ಒಂದು 3 ಜನ ಆಗಿರ್ಬೋದು, ಇಲ್ಲ ಒಂದು 4 ಜನನ ಒಂದೇ ರೂಮಲ್ಲಿ ಹಾಕಿರ್ಬೋದು. ಒಂದೇ ರೂಮಲ್ಲಿ ಹಾಕ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ನಾನು ಯಾವುದೇ ರೀತಿಯಾದಂತ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಪ್ರಾಬಬ್ಲಿ ಒಂದು 16,000 ಹೇಳಿದ್ರೆ ಹೋಗ್ಬೋದು, ನನ್ನ ಅನಿಸಿಕೆ ಪ್ರಕಾರ ಕಣ್ಮುಚ್ಕೊಂಡು ಹೋಗ್ಬೋದು. ಯಾಕಂದ್ರೆ ನಾನು ಹೋದಾಗ ಇನ್ನೂ ಸ್ವಲ್ಪ ಜಾಸ್ತಿನೇ ಖರ್ಚಾಗಿತ್ತು. ಯಾಕಂದ್ರೆ ನಾನು ಕೇದಾರ್ನಾಥ ಪ್ಲಾನ್ ಮಾಡಿ ಹರಿದ್ವಾರಕ್ಕೆ ಬಂದೆ, 2 ದಿನ ಮಲಗಿದೆ, ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ನನಗಂತೂ ನಡೆದಿ. ನಿಮ್ಗೆ ಹೇಳೋದಾದ್ರೆ ಪ್ರಾಬಬ್ಲಿ 16,000ದಲ್ಲಿ ಹೋಗ್ಬೋದು. ಆದ್ರೆ 10,000ದಲ್ಲಿ ನೀವೇ ಟಿಕೆಟ್ ಬುಕ್ ಮಾಡಿ ನೀವೇ ಹೋಗ್ತೀರಂದ್ರೆ ಹೆವಿ ಕಷ್ಟ, ಹೋಗ್ಬೇಡಿ. ಆಮೇಲೆ ಸಾಲ ಮಾಡಿ ವಾಪಸ್ ಬರ್ಬೇಕಾಗುತ್ತೆ. ನಿಮ್ಮ ಫ್ರೆಂಡ್ಗೆ ಫೋನ್ ಮಾಡಿ. ಸೆಕೆಂಡ್ ಕ್ವಶನ್ ಇನ್ನೊಂದು ಕೇಳಿದ್ರೆ, ಅಲ್ಲಿ ಹೆಲಿಕಾಪ್ಟರ್ ಸರ್ವಿಸ್ ಎಷ್ಟಿದೆ, ಮತ್ತೆ ಹೆಲಿಕಾಪ್ಟರ್ ಎಲ್ಲಿಂದ ಎಲ್ಲಿವರೆಗೂ ಸರ್ವಿಸ್ ಕೊಡುತ್ತೆ ಅಂತ. ಹೆಲಿಕಾಪ್ಟರ್ ಸರ್ವಿಸ್ ಇರೋದು 3 ಕಡೆ ಇದೆ. ಒಂದು ಗುಪ್ತಕಾಶಿ, ಒಂದು ಶಿರ್ಸಿ, ಇನ್ನೊಂದು ಪಾಟ ಅಂದ್ಬಿಟ್ಟು. ನಮ್ಗೆ ಈ ಬೆಂಗಳೂರಿಂದ, ಈ ನಾರ್ತ್ ಇಂಡಿಯಾದಿಂದ, ಸೌತ್ ಇಂಡಿಯಾದಿಂದ ಯಾರ್ಯಾರು ಹೋಗ್ತಿರಲ್ವಾ, ಸೌತ್ ಇಂಡಿಯಾದಿಂದ ಹೋಗೋರ್ಗೆ ಈ ಗುಪ್ತಕಾಶಿನೇ ಬೆಸ್ಟ್ ಲೊಕೇಶನ್. ಗುಪ್ತಕಾಶಿಯಿಂದ ಬೇಗ ಹೋಗ್ಬಿಡೋದು. ಈ ಶಿರ್ಸಿ ಇದೆಲ್ಲ ಈ ಪಾಟ್ನಾ ಸೈಡ್ ಇಂದ ಬರ್ತಾರಲ್ವಾ, ಘಾಟ್ಗಾ, ಇವೆಲ್ಲ ಈ ಪಾಟ್ನಾ ಸೈಡ್ ಇಂದ ಬರೋರ್ಗೆ ಇದು ಅನುಕೂಲ ಆಗುತ್ತೆ. ಇದ್ರ ಸರ್ವಿಸ್ ಚಾರ್ಜ್ ಬಂದ್ಬಿಟ್ಟು ನೋಡ್ರಿ, ಗುಪ್ತಕಾಶಿಯಿಂದ ಅದು ಸ್ಟ್ರೈಟ್ ಹೆಂಗೆ ಅಂದ್ರೆ, ಎಲ್ಲ ಗುಡ್ಡಗಾಡು ಪ್ರದೇಶ ಅಲ್ವಾ, ನೀವು ಸುತ್ತಂಡು ಬಂದೆ ಅಂದ್ರೆ ಒಂದು 50 ಕಿಲೋಮೀಟರ್ ಆಗುತ್ತೆ. ಸ್ಟ್ರೈಟ್ ಹೋಯ್ತು ಅಂದ್ರೆ ಬರೀ 22 ಕಿಲೋಮೀಟರ್ನ ಅಷ್ಟೇ ಹೆಲಿಕಾಪ್ಟರ್ ಹೋಗೋದು. ಮ್ಯಾಕ್ಸಿಮಮ್ ಒಂದು 10 ನಿಮಿಷದ ಜರ್ನಿ. 10 ನಿಮಿಷದ ಜರ್ನಿಗೆ 6,000ದಿಂದ 6,500 ಏನೋ ಇದೆ ರೌಂಡ್ ಟ್ರಿಪ್. ಅದು ನೀವು ರೌಂಡ್ ಟ್ರಿಪ್ ಬೇಕಂದ್ರು ಆನ್ಲೈನಲ್ಲಿ ಟಿಕೆಟ್ ಮಾಡ್ಕೊಬೋದು. ಅದ್ರ ವೆಬ್ಸೈಟ್ ಇಲ್ಲಿ ಹಾಕಿರ್ತೀನಿ ನೋಡಿ, ಇಲ್ಲಿ ಹೋಗಿ ಆನ್ಲೈನ್ ಟಿಕೆಟ್ ಬೇಕಂದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೋದು. ಇಲ್ಲ ಅಂದ್ರೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ನೀವು ಅಲ್ಲೇ ಹೋಗಿ ನಿಂತ್ಕೊಂಡು ತಗೊಬೋದು ಟಿಕೆಟ್ ಬೇಕಂದ್ರೆ ಹೆಲಿಕಾಪ್ಟರ್ದು.
5 ನಿಮಿಷಕ್ಕೂ ಒಂದೊಂದು ಹೆಲಿಕಾಪ್ಟರ್ ಸರ್ವಿಸು ಅವೈಲೇಬಲ್ ಇರುತ್ತೆ. ಮತ್ತೆ ನೀವು ಇನ್ನೊಬ್ರು ಕ್ವಶನ್ ಕೇಳಿದ್ರು ನನಗೆ ರಿಜಿಸ್ಟ್ರೇಷನ್ ಬಗ್ಗೆ. ಬ್ರೋ ಸ್ವಲ್ಪ ರಿಜಿಸ್ಟ್ರೇಷನ್ ಬಗ್ಗೆ ತಿಳಿಸ್ಕೊಡಿ, ನಾವು ಹೋಗ್ತಾ ಇದೀವಿ, ನಮ್ಗೆ ರಿಜಿಸ್ಟ್ರೇಷನ್ ಹೆಂಗ್ ಮಾಡಿಸ್ಬೇಕು ಅಂತ ಎಲ್ಲ ಗೊತ್ತಿಲ್ಲ, ಆನ್ಲೈನಲ್ಲಿ ಟ್ರೈ ಮಾಡಿದ್ರೆ ಅದು ಆಗ್ತಾ ಇಲ್ಲ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಕೇಳಿಸ್ಕೋಗುರು. ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಲೇಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇದ್ರೆ, ಒರಿಜಿನಲ್ ಆಧಾರ್ ಕಾರ್ಡ್ ಇರಬೇಕು. ಒರಿಜಿನಲ್ ಆಧಾರ್ ಕಾರ್ಡ್ ಇದ್ರೆ ಸಾಕು. ನಾನು ವಿಡಿಯೋ ಮಾಡಿದ್ದೀನಲ್ಲ ಅದರಲ್ಲೂ ಇದೆ. ಒರಿಜಿನಲ್ ಆಧಾರ್ ಕಾರ್ಡ್ ಇಟ್ಕೊಂಡು ನೀವು ಯಾವಾಗ ಬೇಕಂದ್ರೂ ಪ್ಲಾನ್ ಮಾಡ್ಬೋದು. ಮತ್ತೆ ಇವಾಗ ಅವ್ರು ಕೇಳಿದ್ರು ನಿಮ್ಗೆ ಅಲ್ಲಿ ಹೋದಾಗ ಟೆಂಟ್ ಕಿಂಟ್ ಹಾಕೊಂಡು ಟೆಂಟಲ್ಲಿ ಏನು ಚಳಿ ಆಗ್ಲಿಲ್ಲ ಅದು. ನಾನು ನಿಮ್ಗೆ ಹೇಳ್ದೇ ಇರೋದೊಂದು ವಿಡಿಯೋ ಐತೆ. ಯಾಕಂದ್ರೆ ಟೆಂಟ್ ಮಾತ್ರ ತಗೊಳಕ್ ಹೋಗ್ಬೇಡಿ, ಹೆವಿ ಕಷ್ಟ ಆಗುತ್ತೆ ಕೇದಾರ್ನಾಥ್ ಹತ್ರ ಹೋಗಿ. ಆ ಎಕ್ಸ್ಪೀರಿಯನ್ಸ್ ಅನುಭವಿಸ್ತಂತ ಗೊತ್ತಿರ್ತದೆ. ಆಮೇಲೆ ಕೇಳಿದ್ರಿ ನಾವೇ ಕ್ಯಾಂಪಿಂಗ್ ತಗೊಂಡೋಗಿ ಹಾಕೊಂಡೋಗಿ ಮಲಿಕೋಬೋದಂತ. ಬೇಡ, ನಾನು ಹೇಳೋ ಪ್ರಕಾರ ಅಲ್ಲಿ ಏನಪ್ಪಾ ಅಂದ್ರೆ ಹೆವಿ ಕೋಲ್ಡ್ ಆಗುತ್ತೆ. ನಮ್ ವೆದರ್ಗೂ ಅದು ಅಡ್ಜಸ್ಟ್ ಆಗಲ್ಲ. ನೀವು ತಗೊಂಡೋಗೋ ಕ್ಯಾಂಪಿಂಗ್ ಸೆಟ್ಗಳು ಇವಾಗ ಒಳ್ಳೊಳ್ಳೆ ಬ್ರಾಂಡೆಡ್ ತಗೊಂಡಿದ್ರೆ, ಈ ಡೆಕ್ಯಾಥ್ಲಾನ್ ತಗೊಂಡಿದ್ರೆ ಅವು ಸ್ವಲ್ಪ -ಡಿಗ್ರಿ ಟೆಂಪರೇಚರ್ನ ತಡೀತದೆ. ಈ -10 ಅಂತ ಬರುತ್ತೆ, -10 ಡಿಗ್ರಿದು ಡೆಕ್ಯಾಥ್ಲಾನ್ ಅಲ್ಲಿ. ಅದು ತಗೊಳ್ಳಿ, ಅದೆಲ್ಲ ಟೆಂಪರೇಚರ್ ಅಡ್ಜಸ್ಟ್ ಆಗೋದು. ಇವಾಗ ನೀವೇನ ಅಮೆಝಾನ್ ಅಲ್ಲೋ ಫ್ಲಿಪ್ಕಾರ್ಟ್ ಅಲ್ಲೋ ನಾರ್ಮಲ್ ತಗೊಂಡಿರ್ತೀರಾ ಒಂದು 1000 ರೂಪಾಯಿ ಒಳಗಿರೋದು, ಅವೆಲ್ಲ ಏನಾಗುತ್ತೆ ಅಂದ್ರೆ ಹೆವಿ ಕೋಲ್ಡ್ ಮಾಡ್ಬಿಡುತ್ತೆ. ಇನ್ನು ಅಲ್ಲಿರುವಂತ ಸೆಟ್ಗಳು ಅಷ್ಟೇನೆ 500-1000 ರೂಪಾಯಿ ಅವರು ಬುಕ್ ಮಾಡ್ಬಿಟ್ಟು ಎಲ್ಲ ಹಾಕೊಂಡಿರ್ತಾರೆ. ಆ ಥರದಲ್ಲಿ ಯಾವುದೇ ಕಾರಣಕ್ಕೂ ಮನಿಕೊಂಬೇಡಿ. ನಾನು ಮಲಿಕೊಂಡು ತಪ್ಪು ಮಾಡಿದೆ. ನೀವೇನ್ ಮಾಡಿ ಅಂದ್ರೆ ಅಲ್ಲೇ ಈ ಕಾಟ್ಗಳು ಸಿಗುತ್ತೆ. ಕಾಟ್ಗಳು ಅಂದ್ರೆ ಈ ಮಾಮೂಲಿ ಎಲ್ಲ ಒಂದು ಸಮುದಾಯ ಭವನ ತರ ಇರುತ್ತಲ್ವಾ, ಆ ತರದಲ್ಲಿ ಕಾಟ್ಗಳು ಹಾಕಿರ್ತಾರೆ ಒಳಗಡೆ ರೂಮು. ಅಲ್ಲಿ ಹೋಗ್ಬಿಟ್ಟು ಮನಿಕೊಂಬೋದು. ಒಬ್ಬರಿಗೆ 600 ರೂಪಾಯಿಂದ 700 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಬೆಸ್ಟ್ ಅಂದ್ರೆ ಅದು. ಮತ್ತೆ ಅಲ್ಲಿ ಊಟದ ಫೆಸಿಲಿಟಿ ಕೇಳಿದ್ರಿ. ಊಟದ ಫೆಸಿಲಿಟಿ ಏನಪ್ಪಾ ಅಂದ್ರೆ ದೇವಸ್ಥಾನದ ಕಡೆಯಿಂದ ಅಲ್ಲೇ 3 ಹೊತ್ತೂ ಫ್ರೀ ಊಟ ಕೊಡ್ತಾರೆ. ನೀವು ಎಷ್ಟು ಬೇಕಾ ಹಾಕಿಸ್ಕೊಂಡು ತಿನ್ಬೋದು, ಆದ್ರೆ ಸ್ವಲ್ಪ ಲಿಮಿಟ್ ಆಗಿ ತಿಂದ್ರೆ ಒಳ್ಳೇದು. ಯಾಕಂದ್ರೆ ಅಲ್ಲಿ ಬೆಟ್ಟ ಎಲ್ಲ ತಿರ್ತಿರಲ್ವಾ, ಫುಲ್ ಸ್ಟ್ರೈನ್ ಆಗಿರುತ್ತೆ. ರಿಜಿಸ್ಟ್ರೇಷನ್ ಅಷ್ಟೇ ಈಸಿಯಾಗಿ ಆಗೋಗ್ಬಿಡುತ್ತೆ. ಅವರು ರಿಜಿಸ್ಟ್ರೇಷನ್ ಮಾಡ್ಲೇಬೇಕು ಅಂತ ಏನಿಲ್ಲ. ನನಗೆ ಅಲ್ಲಿರುವಂತ ಪೊಲೀಸ್ ಅವರು ಹೇಳಿರೋ ಪ್ರಕಾರ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕಾಗುತ್ತೆ. ಮತ್ತೆ ಇವಾಗ ಇನ್ನೊಂದು ಕೇಳಿದ್ರೆ ಈ ಕುದುರೆದಾಗಿರ್ಬೋದು, ಈ ಜನರು ಎತ್ಕೊಂಡು ಹೋಗಿರೋದಾಗಿರ್ಬೋದು, ಎಷ್ಟು ತಗೊಂತಾರೆ ಏನು ಅಂತ. ಇವಾಗ ಮೊದಲನೇದಾಗಿ ಕುದುರೆದ್ ನೋಡೋದಾಯ್ತು ಅಂದ್ರೆ 3500 ರೂಪಾಯಿ ಒಬ್ರಿಗೆ ಚಾರ್ಜ್ ಮಾಡ್ತಾರೆ. ಅದು ತೂಕದ ಆಧಾರದ ಮೇಲೆ. ನೀವೇನಾದ್ರೂ ಒಂದು 80 ಕಿಲೋ ಮೇಲ್ ಬರ್ತೀರಾ ಅಂದ್ರೆ ಅಲ್ಲಿ ಅವ್ರು ಇನ್ನೊಂದು ಲೆಕ್ಕಾಚಾರ ಹೇಳ್ತಾರೆ. 80 ಕಿಲೋ ಒಳಗಿದ್ದೀರಾ ಅಂದ್ರೆ ಅದು ಒಂದು ರೈಟ್. ಅದು ಗೌರ್ಮೆಂಟ್ ಲೆಕ್ಕ ಬಂದು 3500. ನಿಮ್ಗೆ ಅಲ್ಲಿ ಮೇಲ್ಗಡೆ ಕರ್ಕೊಂಡೋಗ ಅವರು ತಿರ್ಗಾ ಹಂಗೆ ಹಿಂಗೆ ಅಂತ ಹೇಳಿ ಅವರು ಅಲ್ಲೊಂದು 200 ಇಲ್ಲ 500 ಕಿತ್ಕೊಂತಾರೆ ಎಕ್ಸ್ಟ್ರಾ. ಆಮೇಲೆ ಈ ಒತ್ಕೊಂಡು ಹೋಗ್ತಾರಲ್ವ ಅವರು ಅಷ್ಟೇ ಕೆಜಿ ಲೆಕ್ಕ ಆಧಾರದ ಮೇಲೆ ಕರ್ಕೊಂಡು ಹೋಗೋದು ನಿಮ್ನ. ಅವರು ಇಲ್ಲ ಅಂದ್ರು ಒಂದು 2,000-3,000 ರೂಪಾಯಿ. ಅಂದ್ರೆ ನಿಮ್ಮನ್ನೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಕ್ಕೆ, ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಒಂದು 8,000-10,000 ರೂಪಾಯಿ ತಗೊಳ್ತಾರೆ. ಅವ್ರು ಹೆವಿ ಕಷ್ಟ ಪಡ್ತಾರೆ ಗುರು. ದಿನಕ್ಕೆ ಇಲ್ಲ ಅಂದ್ರೆ 1-2 ಸಲ ಹತ್ತಿ ಕೆಳಗಡೆ ಇಳಿತಾರೆ. ಹೆವಿ ಸ್ಟ್ರೈನ್ ಆಗುತ್ತೆ. ಮತ್ತೆ ಇನ್ನೊಂದು ನಿಮ್ಗೆ ಮೈನ್ ಆಗಿ ಹೇಳ್ಬೇಕು ಅಂದ್ರೆ, ಯಾರ ಕೇದಾರ್ನಾಥದಲ್ಲಿ ಅನ್ನ ಬೇಕು ಅಂತಿರಲ್ವಾ, ಫಸ್ಟ್ ಟೈಮ್ ನಾನು ಹೋಗಿ ಇಳಿಬೇಕಾದ್ರೆ ಅನ್ನ ಊಟ ಮಾಡಿದ್ ಗುರು. ಅಲ್ಲಿ ಅನ್ನ ಮತ್ತೆ ಸಾಂಬಾರು, ಕಾಳು ಸಾಂಬಾರು ಸಿಗುತ್ತೆ. ನೀವೇನ ತಿನ್ಬೇಕು ಅಂದ್ರೆ ಅಲ್ಲಿ ರೈಸ್ ಐತಾ ಅಂದ್ಬಿಟ್ಟು ಕೇಳ್ಬಿಟ್ಟೆ ತಿನ್ನಿ. ಸೇಮ್ ನಮ್ಮ ಸೌತ್ ಇಂಡಿಯಾದಲ್ಲಿ ಸಿಗುತ್ತಲ್ವಾ ಅದೇ ತರ ಅನ್ನನೇ. ಈ ಸೊಸೈಟಿಲೆಲ್ಲ ಕೊಡ್ತಾರಲ್ಲ ಅಕ್ಕಿ, ಅದೇ ತರ ಅಕ್ಕಿನೇ ಅಲ್ಲಿ ಸಿಗುತ್ತೆ. ನೀವು ಕೇಳಿ ಊಟ ಮಾಡಬಹುದು. ಇನ್ನು ನಮ್ಗೆ ಈ ಅನ್ನ ಎಲ್ಲ ತಿಂದ್ರೆ ಶೆಣ್ ಜಾಸ್ತಿ ಬರುತ್ತೆ. ಈ ಆಲೂ ಪರೋಟ ತಿಂದು ಸಾಕಾಗ್ಬಿಟ್ಟಿತ್ತು. ನೀವು ಅಲ್ಲಿ ಅನ್ನ ಎಲ್ಲ ಕೇಳಿ ಈಸ್ಕೊಂಡು ಊಟ ಮಾಡ್ಬೋದು. ಮತ್ತೆ ಇನ್ನೊಂದು, ನನಗೆ ಒಬ್ರು ಸಬ್ಸ್ಕ್ರೈಬರ್ ಇದ್ರು, ಅವರು ಸ್ವಲ್ಪ ಕಮೆಂಟ್ ಮಾಡಿದ್ರು, ಬ್ರೋ ನಿಮ್ ನಂಬರ್ ಕಳಿಸಿ ಅಂತೆಲ್ಲ. ಬ್ರೋ ನಾನು ಒಂದು ಹೇಳ್ತೀನಿ. ಇನ್ನೊಂದು, ಇವಾಗ ಈ ಟೈಮಲ್ಲಿ ಅವರು ಲಾಸ್ಟ್ ಟೈಮ್ ನಾನು ಹೋಗಿದ್ದಾಗ ಅಲ್ಲಿ ಒಂದು ಟೀ ಅಂಗಡಿ ಓನರ್ಗಳು ಹೇಳಿದ ಪ್ರಕಾರ ಈ ಮಂತ್ ಏನಿದೆಯಲ್ವಾ, ಈ ಜುಲೈ ಮತ್ತೆ ಈ ಆಗಸ್ಟ್ ಮಂತ್ ಸ್ವಲ್ಪ ಅವಾಯ್ಡ್ ಮಾಡಿ ಕೇದಾರ್ನಾಥ್ಗೆ ಹೋಗೋದು. ಯಾಕಂದ್ರೆ ಲ್ಯಾಂಡ್ ಸ್ಲೈಡ್ ಆಗುತ್ತಂತೆ. ಇದು ಅವರೇ ಹೇಳಿದ ಮಾತು. ನೀವು ಇನ್ನು ಬೇಕಂದ್ರೆ ನೆಕ್ಸ್ಟ್ ತಿಂಗಳು ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ಗೆ ಹೋಗಿ ಬೆಸ್ಟು. ಈ ಕೇದಾರ್ನಾಥ್ ಇನ್ನೇನು ದೀಪಾವಳಿ ಆದ್ಮೇಲೆ ಕ್ಲೋಸ್ ಆಗೋದು. ಆ ಟೈಮಲ್ಲಿ ಹೋದ್ರೆ ನಿಮ್ಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಈ ಟೈಮಲ್ಲಿ ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಆಗುತ್ತಂತೆ. ಮತ್ತೆ ಎಷ್ಟೊಂದು ಜನ ವಿಜ್ಞಾನಿಗಳು ಅಂದ್ರೆ ಅವ್ರನ್ನ ಸೈಂಟಿಸ್ಟ್ ಅಂತಾನೆ ಹೇಳ್ಬೋದು, ಅವ್ರು ಸ್ವಲ್ಪ ಕಮೆಂಟ್ಗಳು ಹಾಕಿದ್ರು. ಏನಂತ, ಈ ಗೂಗಲ್ ಮ್ಯಾಪಲ್ಲೆಲ್ಲ ತೋರಿಸಿದ್ರೆ 7 ಅವರ್ ಹೋಗುತ್ತೆ, 8 ಅವರ್ಗೆಲ್ಲ ಹೋಗ್ಬೋದು. ನೀನು 10-12 ಅವರ್ ಬೇಕು ಅಂತೀಯ. ಎಲ್ಲಿ ಹರಿದ್ವಾರಿಂದ ಬರೀ ಸೋಮಪ್ರಯಾಗ ಹೋಗಕ್ಕೆ 10-12 ಅವರ್ ಬೇಕು ಅಂತೀಯ. ಗೂಗಲ್ ಮ್ಯಾಪಲ್ಲಿ ನೋಡಿದ್ರೆ 7 ಅವರ್ ಆಗುತ್ತೆ ಅಂತ ಎಲ್ಲ ಹೇಳಿದ್ರು. ಅವ್ರಿಗೊಂದು ಮಾತು ಹೇಳ್ತೀನಿ ಕೇಳಿ. ನೀವು ಅಂತ ರೈಡರೇ ಆಗಿದ್ರೆ 7 ಅವರ್ಗೆ ಹೋಗಿ ತೋರಿಸಿ. ಯಾಕಂದ್ರೆ ಹೆವಿ ಟಫ್ ಇದೆ ರೋಡ್ ಮಾತ್ರ. ಗಾಡಿಗಳು, ಒಂದು ಗಾಡಿ ಏನಾನ ಟ್ರಾಫಿಕ್ ಆಯ್ತು ಅಂದ್ರೆ ಮ್ಯಾಕ್ಸಿಮಮ್ ಕ್ಲಿಯರ್ ಆಗಕ್ಕೆ 1-2 ಅವರ್ ಬೇಕು. ಅಲ್ಲಿ ನೀವು ಗಮನಿಸ್ಬೋದು. ನೀವು ಯಾರ್ಯಾರು ಹೋಗ್ತಾ ಇದೀರಲ್ಲ ಅವರೆಲ್ಲ ನೋಡಿ,
ಸುತ್ತಲೂ ಅಷ್ಟೇ. ನೀವು ಇಲ್ಲಿಂದ ಈ ದೇವಪ್ರಾಯಾಗ ಹೋಗೋಟ 2 ಕಿಲೋಮೀಟರ್ಗೆ ಒಂದೊಂದು JCB ಇರುತ್ತೆ. ಎಲ್ಲಾದ್ರೂ ಲ್ಯಾಂಡ್ ಸ್ಲೈಡ್ ಆಗುತ್ತಾ ಅಲ್ಲೇ ಸಡನ್ ಆಗಿ ಬಂದು ಅವರೇ ಕ್ಲಿಯರ್ ಮಾಡಿಸಿ ರಿಲೀಸ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅಷ್ಟು ಟಫ್ ರೋಡು. ಇವಾಗ ನೀವು ಈ ಮಡಿಕೇರಿ ಸೈಡ್ ಎಲ್ಲ ಗಾರ್ಡನ್ ನೋಡಿರ್ತೀರಲ್ಲ, ಇದು ಅದೇ ತರನೇ. ಅದೇ ಫುಲ್ ಬಂಡೆ, ನಿಮ್ಗೆ ಏನು ಕಾಣಲ್ಲ. ಈ ನಾವು ಹೋಗಿದ್ದು ಜೀಪಲ್ಲಿ ಹೋಗಕ್ಕೆ ಅವನೇ 10ರಿಂದ 11 ಅವರ್ ತಗೊಂಡವನೆ. ನೀವು ಅಂತೂ ಏನಾನ ಹೋಗ್ತೀರಾ ಅಂದ್ರೆ ನೀವೇ ಅಲ್ಲಿ. ಇನ್ನೊಂದು ಏನಪ್ಪಾ ಅಂದ್ರೆ ಮೈನ್ ಆಗಿ ಕೇಳಿದ್ರು, ಕಾರೆಲ್ಲ ರೆಂಟಿಗೆ ಸಿಗುತ್ತಾ ಅಂತ. ಹರಿದ್ವಾರಲ್ಲಿ ಕಾರೆಲ್ಲ ರೆಂಟಿಗೆ ಸಿಗುತ್ತೆ. ನಿಮಗೆ ಕಾರ್ ತಗೊಬೋದು. ಕಾರ್ ತಗೊಂಡು ನೀವೇ ಡೀಸೆಲ್ ಹಾಕಿಸ್ಕೊಂಡು ನೀವು ಹೋಗೋದು. ಒಂದ್ ದಿನಕ್ಕೆ 2ರಿಂದ 2.5 ಸಾವಿರ ಏನೋ ಚಾರ್ಜ್ ಮಾಡ್ತಾರೆ. ಮತ್ತೆ ನೀವು ಕಾರ್ ತಗೊಳ್ಬೇಕಾದ್ರೆ ಒಂದ್ಸಲ ವಿಡಿಯೋ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ಬೈಕ್ಗಳು ಸಿಗುತ್ತೆ. ಬೈಕ್ ರೆಂಟು ನಾನು ಕೇಳಿದ ಪ್ರಕಾರ 600 ರೂಪಾಯಿ ಒಂದು ಆಕ್ಟಿವಾದಾಗಿರ್ಬೋದು. ಮತ್ತೆ ಈ ದೊಡ್ಡದು ರಾಯಲ್ ಎನ್ಫೀಲ್ಡ್ ಬೈಕ್ ಬರುತ್ತಲ್ವಾ, ಆ ಬೈಕ್ ಪ್ರೈಸ್ ಬಂದ್ಬಿಟ್ಟು 1,500 ಏನೋ ಐತೆ ಗುರು. ನೀವು 1,500 ಕೊಟ್ಬಿಡ್ಬೇಕಂದ್ರೆ ನೀವು ಬೈಕ್ ತಗೊಂಡ್ ಹೋಗ್ಬೋದು. ಅವ್ರ ಹತ್ರ ಒಂದು ಒರಿಜಿನಲ್ ID ಕೊಡ್ಬೇಕು, ಮತ್ತೆ ಆಧಾರ್ ಕಾರ್ಡು ಎಲ್ಲ ಫ್ರೀಯಾಗೆ ಅವರೇ ಜೆರಾಕ್ಸ್ ಮಾಡಿಸ್ಬಿಟ್ಟು ನಿಮ್ಗೆ ಕೊಡ್ತಾರೆ. ಅದನ್ನ ಇಕ್ಕೊಬೇಕು. ಇಕ್ಕೊಂಬಿಟ್ಟು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಗಾಡಿಲೇ ಕೊಟ್ಟಿರ್ತಾರೆ. ಇದನ್ನೆಲ್ಲ ತಗೊಂಡು ನೀವು ಟ್ರಿಪ್ ಪ್ಲಾನ್ ಮಾಡ್ಬೋದು. ಆಮೇಲೆ ಕೇಳಿದ್ರಿ, ನಾವೇ ಟೆಂಟ್ನ ತಗೊಂಡು ಹೋಗ್ಬಿಟ್ಟು ದೇವಸ್ಥಾನ ಹಿಂದೆ ಹಾಕೊಂಡು ಮಲ್ಲಿಕೊಂಬೋದಾ. ಮತ್ತೆ ಸಿಲಿಂಡ್ರು ಅಂದ್ರೆ ಚಿಕ್ಕ ಸಿಲಿಂಡರ್ ಬರುತ್ತಲ್ಲ, ಚಿಕ್ಕ ಸಿಲಿಂಡರ್ ಮತ್ತೆ ಅಡಿಗೆ ಮಾಡ್ಕೊಳಕ್ಕೆಲ್ಲ. ಇದಕ್ಕೆ ನಾನು ಮೈನ್ ಆಗಿ ಹೇಳೋದು ಅಂದ್ರೆ ಅಡಿಗೆ ಮಾಡಕ್ಕೆಲ್ಲ ತಗೊಂಡೋಗ್ಬಿಡಿ. ದೇವಸ್ಥಾನದಲ್ಲ ಫ್ರೀಯಾಗಿ ಊಟ ಕೊಡ್ತಾರೆ. 3 ಟೈಮು ಊಟ ಮಾಡಿ ಫುಲ್ಲು ನಿಮ್ಮ ಹೆಲ್ತ್ ಬಗ್ಗೆ ಮೈನ್ ಆಗಿ ಮೊದಲನೇದಾಗಿ ಕರ್ಪೂರ ಮತ್ತೆ ಎಲೆಕ್ಟ್ರಾಲ್ ಪೌಡರ್ ಅಂತ ಬರುತ್ತೆ ಮೆಡಿಸಿನ್ ಅಲ್ಲಿ. ಎಲೆಕ್ಟ್ರಾಲ್ ಪೌಡರ್ ಮತ್ತೆ ಬ್ರೀತಿಂಗ್ ಈಸಿ ಆಗೋಕ್ಕೋಸ್ಕರ ಟ್ಯಾಬ್ಲೆಟ್ ಸಿಗುತ್ತೆ. ಎಲ್ಲ ಮೊದಲನೇದಾಗಿ ಮೈನ್ ಆಗಿ ತಗೊಂಡೋಗಿ, ಯಾಕಂದ್ರೆ ಫುಲ್ಲು ಸ್ಟ್ರೈನ್ ಆಗ್ಬಿಡ್ತೀರಾ. ಈ ನಡ್ಕೊಂಡು ಹೋಗೋರಿಗೆ ಪ್ರಾಬಬ್ಲಿ ಹೇಳ್ಬೇಕು ಅಂದ್ರೆ ಫುಲ್ಲು ಸುಸ್ತಾಗ್ತೀರಾ. ಒಂದ್ಸಲ ನಡಿಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಈ ಕುದುರೆ ಮೇಲೆ ಹತ್ತೋದಾಗ್ಲಿ ಇವೆಲ್ಲ ಮಾಡಕ್ ಹೋಗ್ಬೇಡಿ. ನಡ್ಕೊಂಡ್ ಹೋಗ್ತೀನಿ ಅಂತ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ 1 ದಿನ ಆದ್ರೂ ಪರವಾಗಿಲ್ಲ, 2 ದಿನ ಆದ್ರೂ ಪರವಾಗಿಲ್ಲ, ಫುಲ್ ನಡ್ಕೊಂಡು ಹೋಗಿ. ಅಲ್ಲೇನ್ ಮನಿಗೊಳಕ್ಕೆ ಎಲ್ಲ ರೂಮ್ ಎಲ್ಲ ಸಿಗುತ್ತೆ. 100-200 ರೂಪಾಯಿಗೆಲ್ಲ ಕೊಡ್ತಾರೆ ಕೆಳಗಡೆ ಆಯ್ತಾರೆ. ಅದೇ ನೀವೇನೋ ಟಾಪ್ ಹೋಯ್ತಾ ಅವ್ರು ಅನ್ಕೊಂತಾರೆ 5,000 ಆಗ್ಬೋದು, 10,000 ಆಗ್ಬೋದು. ಇಲ್ಲ, 500ರಿಂದ 1,000 ರೂಪಾಯಿ ಅಷ್ಟೇ. ರೂಮ್ ಅಂದ್ರೆ ಇವಾಗ ಒಂದು ಹಾಲ್ ತರ ಇರುತ್ತೆ ಅನ್ಕೊಳ್ಳಿ. ಹಾಲ್ ಫುಲ್ಲು ಕಾಟ್ ಆಗಿರ್ತಾರೆ. ಫುಲ್ಲು ಕಾಟು ನೀವೇ ತಾಂತೀರ ಅಂದ್ರೆ ಒಂದು 10,000 ರೂಪಾಯಿ ಕೊಟ್ಬಿಡ್ತಾರೆ. ನೀವು ಒಂದು 10-15 ಜನ ಇರಿ, ಫುಲ್ ಕಾಟ್ ತಾಂತೀರ ಅಂದ್ರೆ 10,000 ರೂಪಾಯಿಗೆಲ್ಲ ರೂಮ್ ಎಲ್ಲ ಕೊಡ್ತಾರೆ. ಯಾರು ಹೇಳೋದ್ನೆಲ್ಲ ಕೇಳಕ್ ಹೋಗ್ಬೇಡಿ. ನಾನು ಹಾಕಿದ್ದೀನಿ ವಿಡಿಯೋ, ನೋಡ್ಬೋದು ನೀವು ಎಷ್ಟು ಜನ ಯಾವ ತರ ಎಲ್ಲ ಇದ್ದಾರೆ ಅಂತ. ಇಲ್ಲಿ ಬೇಜಾನ್ ಜನ ಇರ್ತಾರೆ. ಇನ್ನು 6 ತಿಂಗಳಾದ್ಮೇಲೆ ಏನಾಗುತ್ತೆ ಅಂದ್ರೆ ಇಲ್ಲೆಲ್ಲ ಫುಲ್ಲು ಸ್ನೋ. ಅಂದ್ರೆ ಈ ದೀಪಾವಳಿ ಮುಗಿತಿದ್ದಂಗೆನೆ ಫುಲ್ಲು ಇದಾಗುತ್ತೆ. ಈ ವಿಡಿಯೋದಲ್ಲಿ ಹೋಗ್ಲಿ ನಿಮ್ಗೆಲ್ಲ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋನ ಮುಗಿಸುವಂತ ಸಮಯ. ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ